ಹಲೋ ಬೆಸ್ಟೀಸ್. ಈ ಪ್ಯಾಕೇಜ್ ಬಂದಾಗಿಂದ ಯಾವಾಗ ಅನ್ಬಾಕ್ಸ್ ಮಾಡ್ತೀನಿ, ಯಾವಾಗ ರಿವ್ಯೂ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಪರ್ಚೇಸ್ ಮಾಡಿರೋದು ಮೀಶೋಲ್ಲಿ, ದಟ್ಟು 200 ರುಪೀಸ್ಗೆ. ಬಟ್ ಲಿಟ್ರಲಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಲೆಟ್ ಮಿ ಓಪನ್ ಇಟ್. ಆ್ಯಕ್ಚುಲಿ ನಾನು ಓಪನ್ ಮಾಡೋಕ್ಕೆ ಮುಂಚೆ ನಾನು ಅಮ್ಮ ಓಪನ್ ಮಾಡಿ ಕವರ್ ಬಿಸಾಕ್ಬಿಟ್ಟಿದ್ದಾರೆ, ಅದಕ್ಕಾಗಿಯೇ ಹಿಂಗೆ ತೋರಿಸ್ತಾ ಇದ್ದೀನಿ. ಲಿಟ್ರಲಿ ನನ್ನ ಹತ್ರ ಅದೆಲ್ಲ ಸ್ಲಿಂಗ್ ಬ್ಯಾಗು ಅವ್ರ ಹ್ಯಾಂಡ್ ಬ್ಯಾಗ್ ಅಷ್ಟೇ. ನನ್ನ ಹತ್ರ ಯಾವುದು ಶೋಲ್ಡರ್ ಬ್ಯಾಗ್ ಇರಲಿಲ್ಲ. ಸೊ ಅದಕ್ಕಾಗಿ ಹುಡ್ಕೋವಾಗ ನಂಗೆ ಈ ಶೋಲ್ಡರ್ ಬ್ಯಾಗ್ ಸಿಕ್ತು. ಲಿಟ್ರಲಿ ನಾನು ಮೀಶೋದಲ್ಲಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಆಲ್ಸೋ ಸಚ್ ಅ ಕ್ಲಾಸಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬ್ಯಾಗು. ನಿಜ ನಾನು ಇದನ್ನು ಯಾವಾಗ ಯೂಸ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ 2 ಜಿಪ್ ಇದೆ. ಸೊ ನೀವು ನೋಡ್ತಾ ಇದ್ದೀರಲ್ಲ. ಅಲ್ಲ, ಎಲ್ಲರೂ ಹೇಳ್ತಾರೆ ಮೀಶೋದಲ್ಲಿ ಪ್ರಾಡಕ್ಟ್ಸ್ ಚೆನ್ನಾಗಿರಲ್ಲ ಅಂತ, ಬಟ್ ನನಗೆ ಯಾಕೆ ಎಲ್ಲ ಚೆನ್ನಾಗಿರೋದೇ ಸಿಗುತ್ತೆ. ಬ್ಯಾಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಅಡ್ಜಸ್ಟೇಬಲ್ ಸ್ಟ್ರ್ಯಾಪ್ ಇರೋದಕ್ಕೆ, ಲೈಕ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದು ಮಾಡ್ಕೊಂಬಿಟ್ಟು ಆರಾಮಾಗಿ ಶೋಲ್ಡರ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಲಿಟ್ರಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿರೋದು ಬರುತ್ತೆ ಅಂತ. ಆ್ಯಂಡ್ ಇದ್ರಲ್ಲಿ ಕಲರ್ ಆಪ್ಷನ್ ಕೂಡ ಇತ್ತು, ವೈಟು, ಬ್ಲ್ಯಾಕ್ ಅಷ್ಟೆಲ್ಲ. ಬಟ್ ನನ್ನ ಹತ್ರ ಯಾವುದೋ ಮೆರೂನ್ ಟೈಪ್ ಇರಲಿಲ್ಲ ಅಂದ್ಬಿಟ್ಟು ಇದು ತೊಗೊಂಡೆ. ಬಟ್ ನಿಜ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮೇ ಬಿ ನನ್ನ ಬರ್ಡೇಗೆ ಇದನ್ನೇ ಯೂಸ್ ಮಾಡ್ತೇನೆ ಅನ್ಸುತ್ತೆ. ಆ್ಯಕ್ಚುಲಿ ಈ ಮಂತ್ ಎಲ್ಲನೂ ಬರ್ಡೇ ಶಾಪಿಂಗ್ ಅಂತಲೇ ಮಾಡಿದ್ದೀನಿ. ಅದಕ್ಕೆ ಇದನ್ನು ತೊಗೊಂಡಿರೋದು ಬರ್ಡೇಗೆ ಅಂತ. ನನ್ನ ಡ್ರೆಸ್ಗೆ ಆಪೋಸಿಟ್ ಕಲರ್ ಹುಡುಕ್ತಾ ಇದ್ದೆ, ಅದಕ್ಕಾಗಿ ಇದು ತೊಗೊಂಡಿದ್ದೀನಿ. ಸೊ ನಿಮ್ಗೆ ಈ ಬ್ಯಾಗ್ ಹೇಗೆ ಅನ್ನಿಸ್ತು ಅಂತ